ಎಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತು ಮಲ್ಟಿ ಟೇಪ್ ಟ್ಯೂರಿಂಗ್ ಮಿಷಿನ್ದು ವಿತ್ ಡಯಾಗ್ರಾಮು ಹೆಂಗೆ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆನಾ, ನಾವು ಆಲ್ರೆಡಿ ಟ್ಯೂರಿಂಗ್ ಮಿಷಿನ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡಿದ್ದೀವಿ. ಫಸ್ಟು ಟ್ಯೂರಿಂಗ್ ಮಿಷಿನ್ ಅಂದರೆ ಏನು? ದಿಸ್ ಅಕ್ಸೆಪ್ಟ್ಸ್ ಆಲ್ ದ ಟೈಪ್ ಆಫ್ ಲ್ಯಾಂಗ್ವೇಜ್ ಅಲ್ವಾ. ಈ ಮಿಷಿನು ಎಲ್ಲ ಟೈಪ್ ಆಫ್ ಲ್ಯಾಂಗ್ವೇಜ್ನು ಕೂಡ ಅಕ್ಸೆಪ್ಟ್ ಮಾಡುತ್ತೆ. ಸೊ ಈ ಮಿಷಿನ್ನ ನಾವು ಸ್ಟ್ರಾಂಗೆಸ್ಟ್ ಮಿಷಿನ್ ಅಂತ ಕರಿತೀವಿ. ಓಕೆನಾ, ಇದರಲ್ಲಿ ಏನೇನಿರುತ್ತೆ ಹೇಳಿ? ಟೇಪ್ ಇರುತ್ತೆ, ರೀಡ್ ರೈಟ್ ಹೆಡ್ ಇರುತ್ತೆ, ಮತ್ತು ಕಂಟ್ರೋಲ್ ಯೂನಿಟ್ ಇರುತ್ತೆ ಅಲ್ವಾ. ಈ ರೀಡ್ ರೈಟ್ ಹೆಡ್ನ ಏನಕ್ಕೆ ಯೂಸ್ ಮಾಡ್ತೀವಿ? ರೀಡ್ ದ ಎಲಿಮೆಂಟ್ಸ್ ಫ್ರಮ್ ದ ಟೇಪು ಆರ್ ರೈಟ್ ದ ಎಲಿಮೆಂಟ್ಸ್ ಟು ದ ಟೇಪ್, ಅದಕ್ಕೆ ಯೂಸ್ ಮಾಡ್ತೀವಿ. ಈ ಟೇಪ್ ಅಂದರೆ ಏನು? ಇಟ್ ಈಸ್ ಯೂಸ್ಡ್ ಟು ಸ್ಟೋರ್ ದ ಇನ್ಫಾರ್ಮೇಷನ್. ಓಕೆನಾ, ಇಲ್ಲಿ ಮಲ್ಟಿಪಲ್ ಟ್ಯೂರಿಂಗ್ ಮಿಷಿನಲ್ಲಿ ಏನಂದರೆ ಈ ಟೇಪ್ಸ್ ಇರುತ್ತೆ ಅಲ್ವಾ, ಈ ಟೇಪ್ಸು ಮಲ್ಟಿಪಲ್ ಅಂದರೆ ನಂಬರ್ ಆಫ್ ಟೇಪ್ಸ್ ಇರುತ್ತೆ. ನಮ್ಮ ಸಿಂಗಲ್ ಟ್ಯೂರಿಂಗ್ ಮಿಷಿನಲ್ಲಿ ಏನಿರುತ್ತೆ? ಬರೀ ಸಿಂಗಲ್ ಟೇಪ್ ಇರುತ್ತೆ. ಬಟ್ ಇದರಲ್ಲಿ ನಂಬರ್ ಆಫ್ ಟೇಪ್ಸ್ ಇರುತ್ತೆ. ಓಕೆನಾ, ಇಲ್ಲಿ ನೋಡಿ, ಫಸ್ಟ್ ಟೇಪ್ ಇದೆ, ಇದರಲ್ಲಿ ಇನ್ಪುಟ್ಸ್ ಏನೇನಿದೆ? ಎ ಬಿ ಎ ಅಂತ ಇದೆ, ಕಂಟಿನ್ಯೂ ಎಷ್ಟು ವ್ಯಾಲ್ಯೂಸ್ ಆದರೂ ಹಾಕ್ಬೋದು. ಅಗೇನ್ ಟೇಪ್ 2 ಇದೆ, 0011 ಇದೆ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೋದು. ಟೇಪ್ 3 ಇದೆ, XY ಅಂತ ಇದೆ. ಓಕೆನಾ, ಆಮೇಲೆ ರೀಡ್ ರೈಟ್ ಹೆಡ್ ಇದೆ. ರೀಡ್ ರೈಟ್ ಹೆಡ್ಡು ನೋಡಿ, ಇದು ಫಸ್ಟ್ ವ್ಯಾಲ್ಯೂಗೆ ರೀಡ್ ರೈಟ್ ಹೆಡ್ ಹಾಕಿದ್ದೀವಿ. ಸೆಕೆಂಡ್ರಲ್ಲಿ ಸೆಕೆಂಡ್ ಮಂತ್ಗೆ ಹಾಕಿದ್ದೀನಿ, ಅಗೇನ್ ಥರ್ಡ್ ಮಂತಲ್ಲೂ ಸೆಕೆಂಡ್ ಮಂತ್ಗೆ ಹಾಕಿದ್ದೀನಿ. ಈ ಥರ ನೀವು ಯಾವ ವ್ಯಾಲ್ಯೂಗೆ ಇರಬೇಕು ಅದಕ್ಕೆ ರೀಡ್ ರೈಟ್ ಹೆಡ್ ಹಾಕ್ಕೋಬೋದು. ಆ್ಯಂಡ್ ವ್ಯಾಲ್ಯೂಸ್ನೂ ಕೂಡ ಅಷ್ಟೇ, ಯಾವ ಇನ್ಪುಟ್ ಆದರೂ ತಗೋಬೋದು. ಓಕೆನಾ, ಇದು ಬಂದ್ಬಿಟ್ಟು ಮಲ್ಟಿ ಟೇಪ್ದು ಡಯಾಗ್ರಾಮು. ಇವಾಗ ಈ ಮಲ್ಟಿ ಟೇಪ್ ಟ್ಯೂರಿಂಗ್ ಮಿಷಿನ್ನ ಸಿಂಗಲ್ ಟೇಪಲ್ಲಿ ಹೆಂಗೆ ರೆಪ್ರೆಸೆಂಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಓಕೆನಾ, ಇಲ್ಲಿ ನೋಡಿ, ಸಿಂಗಲ್ ಟೇಪ್ ಮಲ್ಟಿಪಲ್ ಟ್ರ್ಯಾಕ್ ಟ್ಯೂರಿಂಗ್ ಮಿಷಿನ್ ಅಂದರೆ ಸಿಂಗಲ್ ಟೇಪ್ ಇದೆ ಬಟ್ ಮಲ್ಟಿಪಲ್ ಟ್ರ್ಯಾಕ್ಸ್ ಇದೆ. ಇದರಲ್ಲಿ ಹೆಂಗೆ ಈ ವ್ಯಾಲ್ಯೂಸ್ನ ರೆಪ್ರೆಸೆಂಟ್ ಮಾಡೋದು ಅಂತ ನೋಡೋಣ. ಫಸ್ಟ್ ಇವಾಗ ಟೇಪ್ 1ಅಲ್ಲಿ ಫಸ್ಟ್ ವ್ಯಾಲ್ಯೂ ಅಂದರೆ ಟೇಪ್ 1 ವ್ಯಾಲ್ಯೂನ ತಗೋತಾ ಇದ್ದೀನಿ. ನೋಡಿ ಏನೇನಿದೆ? ಎ ಬಿ ಎ ಅಂತ ಇದೆ ಅಲ್ವಾ. ಇವಾಗ ಏನಾದರೂ ವ್ಯಾಲ್ಯೂಸ್ ಜಾಸ್ತಿ ಇದ್ದರೆ ಈ ಟ್ರ್ಯಾಕ್ನ ಇನ್ಕ್ರೀಸ್ ಮಾಡ್ಕೋಬೇಕಾಗತ್ತೆ. ಓಕೆನಾ, ನೆಕ್ಸ್ಟ್ ಇವಾಗ T2 ಅಲ್ಲಿ ಏನು ಬರಿಬೇಕು? ಟ್ರ್ಯಾಕ್ 2 ಅಲ್ಲಿ ಏನು ಬರಿಬೇಕು ಅಂದರೆ ನಾವು ರೀಡ್ ರೈಟ್ ಹೆಡ್ಡು ಎಲ್ಲಿಗೆ ಪಾಯಿಂಟ್ ಆಗ್ತಿದೆ ಅನ್ನೋದನ್ನ ಮೆನ್ಷನ್ ಮಾಡಬೇಕು. ಅಂದರೆ ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಎಗೆ ರೀಡ್ ರೈಟ್ ಹೆಡ್ಡು ಪಾಯಿಂಟ್ ಆಗಿದೆ ಅಲ್ವಾ. ಸೊ ಫಸ್ಟ್ ಎಗೆ 1 ಅಂತ ಬರೆದು ಮಿಕ್ಕಿದ್ಕೆಲ್ಲ 0 ಬರಿಬೇಕು. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಇವಾಗ ಇದ್ರದ್ದು ಕಂಪ್ಲೀಟ್ ಆಯಿತು. ಟೇಪ್ 1 ಅಂದರೆ ಟೇಪ್ 1 ವ್ಯಾಲ್ಯೂಸ್ ಏನಂತ ಬರೆದ್ವಿ, ಮತ್ತು ರೀಡ್ ರೈಟ್ ಹೆಡ್ ಎಲ್ಲಿಗೆ ಪಾಯಿಂಟ್ ಆಗಿದೆ ಅಂತ ಬರೆದ್ವಿ. ನೆಕ್ಸ್ಟು ಟೇಪ್ 2 0011 ಅಲ್ವಾ. ಇವಾಗ ನೋಡಿ, ರೀಡ್ ರೈಟ್ ಹೆಡ್ಡು ಎಲ್ಲಿಗೆ ಪಾಯಿಂಟ್ ಆಗಿದೆ? ಸೆಕೆಂಡ್ 0ಗಾಗಿದೆ. ಸೊ ಸೆಕೆಂಡ್ 0 ಅಂದರೆ ಇಲ್ಲಿಗೆ 1 ಬರುತ್ತೆ, ಇನ್ನು ಮಿಕ್ಕಿದ್ದಕ್ಕೆ 0 ಬರುತ್ತೆ. ನೆಕ್ಸ್ಟ್ ಟೇಪ್ 3 XY ಅಂತ ಇದೆ. ಇದರಲ್ಲಿ ರೀಡ್ ರೈಟ್ ಹೆಡ್ ಎಲ್ಲಿಗೆ ಪಾಯಿಂಟ್ ಆಗಿದೆ? ಸೆಕೆಂಡ್ ವೈಗಾಗಿದೆ. ಸೊ ಸೆಕೆಂಡ್ ವೈಗೆ 1, ಏನು ಮಿಕ್ಕಿದ್ದಕ್ಕೆ 0 ಬರಿಬೇಕು. ಓಕೆನಾ, ಇದು ಸಿಂಗಲ್ ಟೇಪ್ ಮಲ್ಟಿಪಲ್ ಟ್ರ್ಯಾಕ್ ಇರೋ ಟ್ಯೂರಿಂಗ್ ಮಿಷಿನಲ್ಲಿ ಹೆಂಗೆ ಈ ವ್ಯಾಲ್ಯೂಸ್ನ ಅಂದರೆ ಮಲ್ಟಿಪಲ್ ಟೇಪ್ ವ್ಯಾಲ್ಯೂಸ್ನ ರೆಪ್ರೆಸೆಂಟ್ ಮಾಡೋದು ಅಂತ. ಇವಾಗ ಸಿಂಗಲ್ ಟೇಪು ಮತ್ತು ಸಿಂಗಲ್ ಟ್ರ್ಯಾಕ್ ಇರೋ ಟ್ಯೂರಿಂಗ್ ಮಿಷಿನಲ್ಲಿ ಹೆಂಗೆ ರೆಪ್ರೆಸೆಂಟ್ ಮಾಡೋದು ಅಂತ ನೋಡೋಣ. ಇದ್ರಲ್ಲಿ ನೋಡಿ, ಫಸ್ಟ್ ಏನು ಮಾಡಬೇಕು ಅಂದರೆ ಯಾಶ್ ಬರ್ಕೋಬೇಕು. ಆ್ಯಶ್ ಫಸ್ಟ್ ವ್ಯಾಲ್ಯೂ ಏನಿದೆ? ಎ ಬಿ ಎ ಇದೆ. ಎ ಬಿ ಎ ಒಂದು ಟೇಪ್ ವ್ಯಾಲ್ಯೂ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಅಗೇನ್ ಆ್ಯಶ್ ಬರ್ಕೋಬೇಕು. ನೆಕ್ಸ್ಟ್ 0011 ಅಗೇನ್ ಆ್ಯಶ್ XY ಈ ಸೆಲ್ನ ನಾವು ಇನ್ಕ್ರೀಸ್ ಮಾಡ್ಕೊತಾ ಹೋಗ್ಬೋದು. ಎಷ್ಟು ವ್ಯಾಲ್ಯೂಸ್ ಇರುತ್ತೆ ಅದಕ್ಕೆ ಇನ್ಕ್ರೀಸ್ ಮಾಡ್ಕೊತೀವಿ. ಇವಾಗ ಏನಂದರೆ ಯಾವುದಕ್ಕೆ ರೀಡ್ ರೈಟ್ ಹೆಡ್ಡು ಪಾಯಿಂಟ್ ಆಗಿದೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡಬೇಕು ಅಲ್ವಾ. ಇದರಲ್ಲಿ ಹೆಂಗೆ ರೆಪ್ರೆಸೆಂಟ್ ಮಾಡೋದು ಅಂದರೆ ಫಸ್ಟ್ ಹೇಗಾಗಿದೆ ಅಂದರೆ ಇಲ್ಲಿ ಒಂದು ಡಾಟ್ ಇಡೋದು. ಓಕೆನಾ, ಇಲ್ಲಿ ಸೆಕೆಂಡ್ ವರ್ಡ್ ಆಗಿದೆ ಅಲ್ಲ, ಇಲ್ಲೊಂದು ಡಾಟ್ ಇಡೋದು. ಓಕೆನಾ, ಇಯರ್ ಡಾಟ್ ಇಡೋದು. ಇವಾಗ ಇದು ಬಂದ್ಬಿಟ್ಟು ಟೇಪ್ 1, ಟೇಪ್ 2 ಆ್ಯಂಡ್ ಟೇಪ್ 3. ಓಕೆನಾ, ಇದು ಮಲ್ಟಿ ಟೇಪ್ ಟ್ಯೂರಿಂಗ್ ಮಿಷಿನ್ ಹೆಂಗಿದೆ ಅನ್ನೋದು ಡಯಾಗ್ರಾಮು. ಆ್ಯಂಡ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಟೇಪ್ ಅಂದರೆ ಏನು, ಆ್ಯಂಡ್ ರೀಡ್ ರೈಟ್ ಹೆಡ್ ಅಂದರೆ ಏನು, ಕಂಟ್ರೋಲ್ ಯೂನಿಟ್ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಿ. ಓಕೆನಾ, ಇವಾಗ ಮಲ್ಟಿ ಟ್ಯಾಪ್ ಟ್ಯೂರಿಂಗ್ ಮಿಷಿನ್ನ ಸಿಂಗಲ್ ಟೇಪ್ ಮಲ್ಟಿಪಲ್ ಟ್ರ್ಯಾಕ್ ಇರೋ ಟ್ಯೂರಿಂಗ್ ಮಿಷಿನಲ್ಲಿ ಹೆಂಗೆ ರೆಪ್ರೆಸೆಂಟ್ ಮಾಡೋದು ಅಂತ ಅರ್ಥ ಆಗಿದೆ.
ಆ್ಯಂಡ್ ಸಿಂಗಲ್ ಟ್ಯೂರಿಂಗ್ ಮಿಷಿನ್ ಟ್ರ್ಯಾಕ್ ಇರೋದ್ರಲ್ಲಿ ಹೆಂಗೆ ರೆಪ್ರೆಸೆಂಟ್ ಮಾಡೋದು ಅಂತ ಅರ್ಥ ಆಗಿದೆ ಅಲ್ವಾ. ಇದು ಬಂದ್ಬಿಟ್ಟು ಮಲ್ಟಿ ಟೇಪ್ ಟ್ಯೂರಿಂಗ್ ಮಿಷಿನು. ನೆಕ್ಸ್ಟ್ ವಿಡಿಯೋದಲ್ಲಿ ಅನದರ್ ಒನ್ ಎಕ್ಸಾಂಪಲ್ ಈ ಟ್ಯೂರಿಂಗ್ ಮಿಷಿನ್ ಮೇಲೆ ನಾನು ಸಾಲ್ವ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.